ರಾಜ್ಯದಲ್ಲಿ ಜನರಿಗೆ ಅನಿಸ್ತಾ ಇರ್ಬೋದು, ಏನು ಸಿಕ್ಕಾಪಟ್ಟೆ ಚಳಿ ಆಗ್ತಿದೆಯಲ್ಲೋ ಇತ್ತೀಚೆಗೆ ಅಂತೇಳಿ. ಬೆಳಗ್ಗೆ ಎದ್ದ ತಕ್ಷಣ ಫಾಗ್ ತಾಡ್ತಾ ಇದೆ, ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಅಂತೇಳಿ. ಸೊ ಕನಿಷ್ಠ ತಾಪಮಾನ ಈಗ 15 ಡಿಗ್ರಿಗಿಂತ ಕಡಿಮೆ ದಾಖಲಾಗ್ಬಿಟ್ಟಿದೆ ಹಲವು ಕಡೆಗಳಲ್ಲಿ. ಬೆಳಗ್ಗೆ ಮತ್ತು ಸಂಜೆ ಚಳಿ ಹೆಚ್ಚಾಗಿದೆ, ಶೀತ ಹವೆ ಬೀಸ್ತಾ ಇದೆ. ಮುಂದಿನ 3 ದಿನ ರಾಜ್ಯದಲ್ಲಿ ತಾಪಮಾನ ಒಂದು 2 ರಿಂದ 4 ಡಿಗ್ರಿ ಇನ್ನೂ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಅಂತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಂತೂ ಶೀತಗಾಳಿ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಬೆಂಗಳೂರು ಅಷ್ಟೇ ಅಲ್ಲ, ಕರಾವಳಿ, ಉತ್ತರ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲೂ ಕೂಡ ಶೀತಗಾಳಿಯ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇಂತಹ ಹೊತ್ತಲ್ಲೇ HMPV ಸೋಂಕು ಕೂಡ ಈಗ ಅಟಕಾಯಿಸಿಕೊಳ್ತಾ ಇರೋದ್ರಿಂದ ವೃದ್ಧರು, ಮಕ್ಕಳು ಮತ್ತು ಅನಾರೋಗ್ಯ ಪೀಡಿತರು, ಅಸ್ತಮಾ ಪೀಡಿತರು ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗಿದೆ. ಇಲ್ಲಾಂದರೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗುವ ಸಂಭವ ಇರುತ್ತೆ. ಕಾರಣ ಅದು ಇನ್ನೊಂದಿಷ್ಟು ಉಲ್ಬಣಗೊಳಿಸುತ್ತೆ. ಹಾಗಿದ್ದಾಗ ಎಲ್ಲೆಲ್ಲಿ ಶೀತಗಾಳಿಯ ಎಚ್ಚರಿಕೆ ಇದೆ ನೋಡ್ಬಿಡೋಣ. ಸೊ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಹಾಸನ, ಸೊ ಈ ಭಾಗಗಳಲ್ಲೆಲ್ಲ ಹೆಚ್ಚಿನ ರೀತಿಯಲ್ಲಿ ಶೀತಗಾಳಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮಂಡ್ಯ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಜೊತೆಗೆ ರಾಯಚೂರು, ಇನ್ನುಳಿದಂತೆ ಉತ್ತರ ಕನ್ನಡ, ಬೆಳಗಾವಿ, ಬೀದರ್ ನಿಮಗೆ ಎಲ್ಲರೂ ಬಿಸಿಲು ಬಿಸಿಲು ಅಂತ ಹೇಳ್ತಾರೆ. ಹಂಗಿಲ್ಲ, ಚಳಿಗಾಲದಲ್ಲಿ ವಿಪರೀತವಾಗಿ ಚಳಿ ಆಗುವಂಥದ್ದಲ್ಲಿ. ವಿಜಯಪುರ ಮತ್ತು ಕಲಬುರಗಿ, ಹಾವೇರಿ ಭಾಗಗಳಲ್ಲೆಲ್ಲ ವಿಪರೀತವಾಗಿ ಚಳಿ ಆಗುತ್ತೆ ಅಂತಿದ್ದಾರೆ. ಶೀತಗಾಳಿ ಈಗಾಗಲೇ ಬೀಸ್ತಾ ಇದೆ, ಅಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಅಂತಿದ್ದಾರೆ. ಈಗಿರೋದಕ್ಕಿಂತಲೂ ಕೂಡ 2 ಡಿಗ್ರಿ ಸೆಲ್ಸಿಯಸ್. ಇನ್ನು ಕನಿಷ್ಠವಾಗಿ ಚಿಕ್ಕಮಗಳೂರಿನಲ್ಲಿ 10.2 ಡಿಗ್ರಿ ಸೆಲ್ಸಿಯಸ್ ಇದೆ ಚಿಕ್ಕಮಗಳೂರಲ್ಲಿ. ಇನ್ನು ವಿಜಯಪುರದಲ್ಲಿ 10.6 ಡಿಗ್ರಿ ಸೆಲ್ಸಿಯಸ್ ಇದೆ. ಚಿಂತಾಮಣಿಯಲ್ಲಿ 10.8 ಡಿಗ್ರಿ ಸೆಲ್ಸಿಯಸ್ ಇದೆ. ಬೀದರ್ನಲ್ಲಿ 11 ಡಿಗ್ರಿ ಸೆಲ್ಸಿಯಸ್ ಇದೆ. ದಾವಣಗೆರೆಯಲ್ಲೂ ಕೂಡ 11 ಇದೆ. ಬೆಳಗಾವಿ ಏರ್ಪೋರ್ಟ್ನಲ್ಲಿ 11.8 ಡಿಗ್ರಿ ಸೆಲ್ಸಿಯಸ್ ಇದೆ. ಹಾಗೆ ನೋಡಿದರೆ ಬೆಂಗಳೂರಿನಲ್ಲಿ ದಾಖಲೆಯ ಹಿಂದೆ 1884ರಲ್ಲಿ ಜನವರಿ 13ನೇ ತಾರೀಕಿಗೆ ಆಗಿರುವಂಥ ಲೆಕ್ಕ ಕೊಡ್ತಾ ಇದೆ ನಿಮಗೆ. 7.8 ಡಿಗ್ರಿ ಸೆಲ್ಸಿಯಸ್ಸೇ ಆಗ ಅತ್ಯಂತ ದಾಖಲೆಯಾಗಿರೋದು. ಆಮೇಲೆ 2012ರಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ 12 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. 2019ರಲ್ಲೂ ಕೂಡ ಜನವರಿ ತಿಂಗಳಲ್ಲಿ 12.3 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿರೋದಿದೆ. ಸೊ ಈ ಬಾರಿ ಅದಕ್ಕಿಂತಲೂ ಕಡಿಮೆ ಆಗಬಹುದು ಅಂತಿದ್ದಾರೆ. 1884ನೇ ಇಸ್ವಿಯ ದಾಖಲೆ ಮುರಿಯುತ್ತಿಲ್ಲೋ ನನಗೆ ಗೊತ್ತಿಲ್ಲ, ಯಾಕಂದರೆ 7.8 ಡಿಗ್ರಿ ಸೆಲ್ಸಿಯಸ್ ಅವಾಗ. ಆ ದಾಖಲೆ ಮುರಿಯುತ್ತಿಲ್ಲೋ ನಂಗೆ ಡೌಟು. ಬಟ್ 12ಕ್ಕಿಂತಲೂ ಕೂಡ ಕೆಳಗೆ ಇಳಿಬಹುದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ನೋಡೋಣ, ಸ್ವಲ್ಪ ಬೆಚ್ಚಗೆ ಇರುವಂಥ ರೀತಿಯಲ್ಲಿ ಇರಿ, ಸ್ವೆಟರ್ ಹಾಕೋಲಿ. ಕಾರಣ ಈಗೆಲ್ಲ ವೈರಸ್ಗಳೆಲ್ಲ ಹಬ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಮಸ್ಯೆಯನ್ನು ಈಡು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಲ್ಲ, ಈ ವಿಂಟರು, ಸಮ್ಮರು, ಮಾನ್ಸೂನ್ ಆಗಿ ಈ ಫ್ಲೂ ಸೀಸನ್ ಡಾಕ್ಟರ್ ಹೇಳ್ತಾ ಇಲ್ಲ, ಫ್ಲೂ ಸೀಸನ್, ಚಳಿಗಾಲ ಅಂದ್ರೆ ಫ್ಲೂ ಸೀಸನ್ ಒಂದು ರೀತಿಯಾಗಿ. ಅದು ಚಳಿಗಾಲದಲ್ಲಿ ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ಅಷ್ಟೇ, ಇನ್ನಿಲ್ಲ. ಕೋಲ್ಡ್ ಅಲ್ವಾ, ಬೇಗ ಸ್ಪ್ರೆಡ್ ಆಗುತ್ತೆ, ಹಾಗಾಗಿ ಅದನ್ನು ಫ್ಲೂ ಸೀಸನ್ ಅಂತಾನೆ ನಾರ್ಮಲಿ ಕರೆಯೋದು. ಇನ್ನು ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ಮೇಲಿಂದ ಮೇಲೆ ಕೇಂದ್ರೀಯ ಪಡೆಗಳು ದೊಡ್ಡ ಮಟ್ಟದಲ್ಲೇ ನಕ್ಸಲರನ್ನ ಎನ್ಕೌಂಟರ್ ಮಾಡಿದ್ವು. ಇದಕ್ಕೆ ಇವತ್ತು ನಕ್ಸಲರು ಪ್ರತಿಕಾರ ತೀರಿಸಿಕೊಂಡಂತೆ ಕಾಣಿಸ್ತಾ ಇದೆ. ಛತ್ತೀಸ್ಗಢ ಬಿಜಾಪುರ ಜಿಲ್ಲೆಯಲ್ಲಿ ನಕ್ಸಲರು ಅಟ್ಟಹಾಸ ಮೆರೆದಿದ್ದಾರೆ. ಸುಕ್ಮಾ ಜಿಲ್ಲೆಯ ಕುತ್ರು ಅರಣ್ಯ ಪ್ರದೇಶಕ್ಕೆ ಭದ್ರತಾ ಪಡೆಗಳು ತೆರಳುತ್ತಿದ್ದ ವೇಳೆ ಅಂಬೋಲಿ ಬ್ರಿಡ್ಜ್ ಬಳಿ ನೆಲ ಬಾಂಬ್ ಸ್ಫೋಟಿಸಿದ್ದಾರೆ. ಭದ್ರತಾ ಪಡೆಗಳಿದ್ದ ವಾಹನಗಳನ್ನು ಗುರಿಯಾಗಿಸಿಕೊಂಡು ಐಇಡಿ ಸ್ಫೋಟ ಮಾಡಿದ್ದಾರೆ. ಘನಘೋರ ದುರಂತದಲ್ಲಿ ಕನಿಷ್ಠ 9 ಯೋಧರು ಬಲಿಯಾಗಿದ್ದಾರೆ, ಹಲವು ಯೋಧರು ಗಾಯಗೊಂಡಿದ್ದಾರೆ. ಗಾಯಾಳು ಯೋಧರನ್ನ ಬಿಜಾಪುರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಾಯಾಳುಗಳಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದ್ದ ಕಾರಣ ಸಾವು ನೋವು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಸ್ಫೋಟಕ್ಕೆ ತುತ್ತಾದ ವಾಹನದಲ್ಲಿ 15 ಯೋಧರು ಇದ್ರು ಎನ್ನಲಾಗ್ತಾ ಇದೆ. ನಕ್ಸಲ್ ಕೃತ್ಯಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಕ್ಸಲರು ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ ಅಂತ ಛತ್ತೀಸ್ಗಢ ಸರ್ಕಾರ ಎಚ್ಚರಿಸಿದೆ. ಪ್ರಧಾನಿ ಮೋದಿ ಸೇರಿ ಗಣ್ಯರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುತಾತ್ಮ ಯೋಧರಿಗೆ ಸಂತಾಪ ಸೂಚಿಸಿದ್ದಾರೆ. ಇಂತಹ ಹೊತ್ತಲ್ಲೇ ಕರ್ನಾಟಕದಲ್ಲಿ ನಕ್ಸಲರ ಶರಣಾಗತಿಗೆ ಸಿಎಂ ಸಿದ್ದರಾಮಯ್ಯ ಕರೆ ನೀಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಚಿಕ್ಕಮಗಳೂರು ಮೂಲದ 6 ನಕ್ಸಲರು ಶೀಘ್ರವೇ ಶರಣಾಗತಿಯಾಗಬಹುದು ಎಂಬ ಸುದ್ದಿ ಕೂಡ ಹಬ್ಬಿದೆ. ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಅವರ ಮನ ಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನನ್ನ ಜೊತೆ ಮಾತಾಡಿಲ್ಲ, ಬಟ್ ಆಗ ಸಾಧ್ಯತೆ ಇದೆ. ಅದೇ ನೇರವಾಗಿಯೇ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಬೇಕು ಅಂತಿಲ್ಲ. ಕೆಲವರು ಲಿಂಕ್ ಇರ್ತಾರೆ, ಆ ಲಿಂಕ್ಗಳ ಜೊತೆಗೆ ಮಾತಾಡಿರ್ತಾರೆ, ಅವರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಆ ನಿಟ್ಟಿನಲ್ಲಿ ಆಗುತ್ತೆ ಮಾತುಕತೆಗಳಂತೇಳಿ. ಬಟ್ ಈ ಛತ್ತೀಸ್ಗಢದ್ದು ಯಾಕೆ ಈ ರೀತಿಯಾಗಿ ಆಗುತ್ತೆ ಅಂತ ಅರ್ಥ ಆಗೋದಿಲ್ಲ. ಅವರ ಕುಟುಂಬವನ್ನು ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು, ಹೆಂಡತಿ ಮಕ್ಕಳನ್ನು ಬಿಟ್ಟುಬಿಟ್ಟು ನಾವೆಲ್ಲ ದೇಶದೊಳಗಡೆ ಸುಭದ್ರವಾಗಿರಬೇಕು ಅಂಥೇಳಿ ಹೋಗುವಂಥ ಯೋಧರನ್ನ ಈ ರೀತಿಯಾಗಿ ನೀವೆಲ್ಲ ಹೊಡೆಯೋಕ್ಕೆ ಶುರು ಮಾಡಿಬಿಟ್ರೆ ಯಾವುದಕ್ಕೋಸ್ಕರ? ನಿಮ್ಮ ಬೇಡಿಕೆಗಳು, ನಿಮ್ಮ ಒಂದಿಷ್ಟು ಸಿದ್ಧಾಂತಗಳು, ಆ ಯೋಚನೆಗಳಲ್ಲಿ ನಮ್ಮೊಳಗೆ ನಾವು ಹೊಡೆದಾಡ್ಕೊಂಡು ಈ ರೀತಿ ಆಗ್ತಾ ಇದ್ರೆ ಪರಿಸ್ಥಿತಿ ಏನು? ಅದೇ ಯೋಧರು ಗಡಿಯಲ್ಲಿ ಕಾಯ್ತಾ ಇರಲಿಲ್ಲ ಅಂದರೆ ನೀವು ನಕ್ಸಲ್ ಇರೋಕ್ಕಾಗ್ತಿತ್ತಾ? ಟೆರರಿಸ್ಟ್ಗಳು ಬಂದು ಹೊಡ್ಕೊಂಡು ಹೋಗಿರೋ ನೀವು ಇರ್ತಾ ಇರಲಿಲ್ಲ. ನಿಮ್ಮ ಕಡೆಗಿರುವಂಥ ವೆಪನ್ಗಳು ಟೆರರಿಸ್ಟ್ ಮುಂದೆ ಯಾವುದಿರ್ತಿತ್ತು?
ಯಾರ ಜೊತೆಗೆ ಹೇಗಿರಬೇಕು ನಡ್ಕೊಳ್ಬೇಕು ಅನ್ನೋದು ಕನಿಷ್ಠ ಇಲ್ಲ. 4 ನಕ್ಸಲರನ್ನ ಎನ್ಕೌಂಟರ್ ಮಾಡಿದ್ರಂತೆ, ಅದಕ್ಕೆ ಇವರು ಯೋಧರ ಗಾಡಿಯನ್ನೇ ಹೊಡೆದಾಕ್ಬಿಟ್ರಂತೆ. ಏನು ಮಾಡಬೇಕು ಅಂತಿದ್ರೆ ಹೊಡೆದಾಕೊಳ್ಳಿ, ಹಿಂಗೆ ನಮ್ಮ ನಡುವೆ ಕಿತ್ತಾಡ್ಕೊಂಡೇ ಹೋಗ್ತಾ ಇರೋದು ಅಷ್ಟೇ. ಇನ್ನು ಬೊಮ್ಮಾಯಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪದ ಅಸ್ತ್ರ ಝಳಪಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ವಿರುದ್ಧ 60% ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಈಗ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಮಾಡಿದ ಸ್ಫೋಟಕ ಆರೋಪವನ್ನು ಸಹಜವಾಗಿ ಮಿತ್ರ ಪಕ್ಷ ಬಿಜೆಪಿ ಬೆಂಬಲಿಸಿದೆ. ಆದರೆ ಸಿಎಂ ಆದಿಯಾಗಿ ಕಾಂಗ್ರೆಸ್ಸಿಗರೆಲ್ಲ ಆರೋಪಕ್ಕೆ ಎಲ್ಲಿದೆ ಆಧಾರ ಅಂತ ಕೇಳ್ತಾ ಇದ್ದಾರೆ. ಹೌದಾ, ಆಧಾರ ಕೇಳ್ತಾ ಇದ್ದೀರಾ? ಹಿಟ್ ಅಂಡ್ ರನ್ ಬೇಡ, ಪೆನ್ ಡ್ರೈವ್ ರಿಲೀಸ್ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ. ಇದಕ್ಕೆ ಟ್ವೀಟ್ ಮೂಲಕ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ. ಆಧಾರವಿಲ್ಲದೆ ಆರೋಪದ ಮಾತು ಎಲ್ಲಿ ಬಂತು ಅಂತ ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಪಕ್ಷದ ಸರ್ಕಾರಕ್ಕಿಂತ ಹಿಂದಿನ ಬಿಜೆಪಿ ಸರ್ಕಾರವೇ ವಾಸಿ ಇತ್ತು ಅಂತ ನಿಮ್ಮ ಪಕ್ಷದ ಗುತ್ತಿಗೆದಾರರೇ ಅಲವತ್ಕೊಂಡಿದ್ರಲ್ವಾ? ಕಾಂಗ್ರೆಸ್ ಸರ್ಕಾರದಲ್ಲೂ 40% ಕಮಿಷನ್ ಸುಲಿಗೆ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದು ಇದು ಸಾಕ್ಷಿ ಅಲ್ವಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಮಧ್ಯೆ ಜೆಡಿಎಸ್ ಸಾಫ್ ಮಾಡುವ ಸುಳಿವನ್ನು ಸಚಿವ ಎಂ ಬಿ ಪಾಟೀಲ್ ನೀಡಿದ್ದಾರೆ. ಈ ಮೂಲಕ ಆಪರೇಷನ್ ಹಸ್ತದ ಬಗ್ಗೆ ಕುಮಾರಸ್ವಾಮಿ ಮೊನ್ನೆ ನೀಡಿದ್ದ ಹೇಳಿಕೆಯನ್ನ ಪುಷ್ಟೀಕರಿಸಿದ್ದಾರೆ. ನಾನು ಹೇಳ್ತಾ ಇದ್ದೀನಿ 100% ಆರೋಪನೇ ಇದೆ ಇವ್ರ ಮೇಲೆ. ಎಲ್ಲವನ್ನು ಈ ರೀತಿ ವ್ಯವಸ್ಥಿತವಾಗಿ ನಡೀತಿರ್ಬೇಕಾದ್ರೆ ಎಲ್ಲಿ ಯಾವ ಇಲಾಖೆನಲ್ಲಿ ಎಲ್ಲಿಲ್ಲ ಅಂತ ಕೇಳಬೇಕು. ನಮಗಾರ ಸಾಕ್ಷಿ ಕೊಡ್ಲಿಕ್ಕಾಗಿಲ್ಲ ಅವತ್ತವ್ರು. ಸುಮ್ಮನೆ ಪೇ ಸಿಎಂ 40% ಪೇ ಸಿಎಂ. ಆ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿದವ್ರು ಏನಾದ್ರು ಪ್ರೂವ್ ಮಾಡಿದ್ರ? ಕೆಲವು ಕಡೆ ಸಾಕ್ಷಿ ಸಮೇತ ಇವತ್ತು ಸರ್ಕಾರದ ಮೇಲೆ ಆಪಾದನೆ ಮಾಡುವಂತದ್ದಾಗಿದೆ. ಕುಮಾರಸ್ವಾಮಿ 60%, ನಿಮ್ಗೆ ಏನಾದ್ರು ತೋರಿಸಿದ್ರ 60% ತಗೊಂಡಿರೋದು? ನಾನು ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಹೇಳಿದ್ರು, ನಾನು ಆಮೇಲೆ ಹೇಳಿದ್ದು. ಕುಮಾರಸ್ವಾಮಿ ಅವರು ಸಾಕ್ಷಿ ಕೊಡ್ಲಿ, ಎನ್ಕ್ವೈರಿ ಮಾಡ್ತೀವಿ. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದವ್ರದ್ದು ಸ್ವಭಾವ ಇದೆ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ 1 ವರ್ಷ ಶಾಸಕರು ಉಳಿಯಂಗಿಲ್ಲ ಯಾರು. 40% ಆರೋಪ ಮಾಡುವಾಗ ಬಿಜೆಪಿ ಅವ್ರು ಕೇಳಲಿಲ್ಲ ಬಿಡಿ, ಬಟ್ ರಾಜ್ಯದ ಜನರ ಮುಂದಾದ್ರೂ ಕೊಡ್ಬೇಕಿತ್ತಲ್ಲ ಸಾಕ್ಷಿ. ಇಲ್ಲಿವರೆಗೂ ಅದನ್ನು ಕೊಡ್ಲಿಲ್ಲ. ಪದೇ ಪದೇ ಹೇಳ್ತೀನಿ, ವಿರೋಧ ಪಕ್ಷದಲ್ಲಿದ್ದಾಗ ಹೇಗೆ ಇವರ ಮಾತಿನ ವೈಖರಿಗಳಿರುತ್ತೆ, ಆಡಳಿತದ ಪಕ್ಷಕ್ಕೆ ಹೋದ ತಕ್ಷಣ ಅವ್ರ ಮಾತಿನ ವೈಖರಿ ನೋಡ್ಕೊಳ್ಳಿ. ಅವತ್ತಿದೇ ಸಿದ್ದರಾಮಯ್ಯನವರು ಕಾಂಟ್ರಾಕ್ಟರ್ ಹೇಳಿಲ್ವೇನ್ರಿ 40% ಆರೋಪ, ಆದ್ರೆ ನಾವು ಹೇಳ್ತಾ ಇದ್ದೀವಿ ತನಿಖೆಗೆ ಕೊಡ್ಲಿ ಅಂತ ಹೇಳ್ತಾ ಇದ್ರಲ್ವಾ. ಈಗ 60% ತನಿಖೆ ಕೊಡಿ. ಯಾಕೆ ಹಿಂದೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಗುತ್ತಿಗೆದಾರ ಯಾರೋ ಒಂದಿಷ್ಟು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದ್ರಲ್ವಾ, ತನಿಖೆ ಕೊಟ್ರ ಆಯ್ತು. ನೀವೇ ಮಾಡಿದಂತ 40% ಆರೋಪ ಇತ್ತಲ್ಲ, ಅದನ್ನ ತನಿಖೆಗೆ ಕೊಟ್ಬಿಟ್ಟು ಯಾರನ್ನಾದ್ರೂ ಒಳಗಿಟ್ರ? ಅದಕ್ಕೆ ಆಧಾರ ಇತ್ತ 40%ಗೆ? ಅವತ್ತು ಕೇಳಿದ್ವಿ ಸರ್, ಇಲ್ಲಿ ಕೂತಾಗ ಹೇಳ್ತಾ ಇದ್ರು ಎಲ್ಲಿದೆ ಆಧಾರ ಇಡಿ ಅಂತ ಹೇಳಿ. ಒಂದು ಆಧಾರ ಇಡ್ಲಿಲ್ಲ, ಬರೀ ಪೋಸ್ಟರ್ ಅಂಟಿಸ್ಕೊಂಡು ಓಡಾಡಿದ್ರಿ. ಅದು ಚೆನ್ನಾಗಿತ್ತು. ಈಗ 60% ಅಂದ ತಕ್ಷಣ ಆಧಾರ ಇಟ್ಟು ಮಾತಾಡ್ಲಿ, ಚೆನ್ನಾಗಿದೆ. ತನಿಖೆ ಮಾಡಬೇಕು ಅಂತ ಅವತ್ತೆಲ್ಲ ಈಗ ಮಂತ್ರಿಮಂಡಲದಲ್ಲಿ ಕೂತಿರುವಂಥವರೆಲ್ಲ ಇದ್ದಾರಲ್ಲ, ಆಗ ಕೂತಿದ್ರಲ್ಲ ವಿರೋಧ ಪಕ್ಷದಲ್ಲಿ, ಅವಾಗೆಲ್ಲ ಮಾತನಾಡ್ತಾ ಇದ್ರಲ್ಲ ತನಿಖೆ ಮಾಡಿಸ್ಬೇಕು, ಆ ಸರ್ಕಾರ ಈ ಸರ್ಕಾರ ಅಂತೆಲ್ಲ. ಈಗ ಹಂಗೆ ಆರೋಪಗಳು ಬಂದಾಗ ಎದುರಿಸಬೇಕಾದ್ರೆ ಹೇಗಿರುತ್ತೆ, ಆರೋಪ ಮಾಡಬೇಕಾದ್ರೆ ಹೇಗಿರುತ್ತೆ ಅನ್ನೋದ್ರ ವ್ಯತ್ಯಾಸ ಅರಿವಾಗಿರುತ್ತೇನೋ ಅಥವಾ ಅರಿವಾಗಿರ್ಲಿಕ್ಕೇನೋ. ರಾಜಕಾರಣಿ ಅಲ್ವಾ, ಮೈಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡಿರ್ತಾರೆ.